ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ಸರ್, ನಾನು ಅಪ್ಲೋಡ್ ಮಾಡುವಂಥ 3 ಕ್ವಶನ್ ಪೇಪರನ್ನು ಕರೆಕ್ಟಾಗಿ ತಾವುಗಳು ಓದ್ಕೊಂಡ್ರೆ 80 ಔಟ್ ಆಫ್ 80 ಕನ್ನಡದಲ್ಲಿ ಬಂದೇ ಬರುತ್ತೆ. ಇಷ್ಟು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ನಿಮಗೆಲ್ಲರಿಗೂ ಕೂಡ ಪ್ರಾಕ್ಟೀಸ್ ಪೇಪರ್ ಅಂದ್ಬಿಟ್ಟು ಒಂದು ಆ್ಯನ್ಯುವಲ್ ಎಕ್ಸಾಮ್ ಪೇಪರನ್ನು ಸಂಪೂರ್ಣವಾಗಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪೇಪರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಮೊದಲು ಆ ಪೇಪರನ್ನು ನೋಡಿಕೊಂಡು ಈ ಪೇಪರನ್ನು ನೋಡಿ ಸರ್. ಎನಿಹೋ, ಬನ್ನಿ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಪ್ರಥಮ ಪಿ ಯು ಸಿ ವಿಷಯ ಕನ್ನಡ, ಗರಿಷ್ಠ ಅಂಕ 80 ಅಂದರೆ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಈಗ ನಾವು ಪಾರ್ಟ್ ಎನಲ್ಲಿ ಬರುವಂಥ ಈ ಮಾಡಲ್ ಕ್ವಶನ್ ಪೇಪರಿನ ಪಿ ಯು ಸಿ ಬೋರ್ಡ್ ವತಿಯಿಂದ ಕೊಟ್ಟಿರುವಂತಹ ಇದರ ಒಂದು ಕೀ ಆನ್ಸರ್ಗಳನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂತ ಇದೆ. ಸರಿಯಾದ ಉತ್ತರ ಬಂದು ಯಾಲಚ್ಚಿ ಹಣ್ಣು ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅದೇ ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳೇ. ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ, ಕಾಡು ಕಣಿವೆ ಬೆಟ್ಟಗಳು ಮರ್ದನೆನೆಸಲಿ ಮತ್ತೆ ಸೂರ್ಯ ಬರುತ್ತಾನೆ. ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 3 ಇದೆ ಅಲ್ವಾ. ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತದೆ ಎಂಬ ಭರವಸೆಯನ್ನು ಅಂತ ಇದೆ ಅಲ್ವಾ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಮಾಯವಾಗಿರುವ ದ್ವೀಪ ಯಾವುದು ಅಂತ ಇದೆ. ಹವಳಗಳ ದ್ವೀಪ ಅಂತ. ಲಾಸ್ಟ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿಕೊಟ್ನಲ್ವಾ, ಅದರಲ್ಲೂ ಕೂಡ ಇದೇ ಆನ್ಸರ್ ಇದೆ. ಇದೇ ಪ್ರಶ್ನೆ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ. ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಡ್ಯಾಶ್ ಅಂತ ಇದೆ. ಇದಕ್ಕೆ ಕ್ವಶನ್ ನಂಬರ್ 4. ಇದಕ್ಕೆ ಸರಿಯಾದ ಉತ್ತರ ಬಂದು ಕಾಲು ಶತಮಾನ ಅನ್ನುವಂಥದ್ದು ರೈಟ್ ಆನ್ಸರ್ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 5. ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು ಅಂತ ಪ್ರಶ್ನೆ ಇದೆ. ಇದಕ್ಕೆ 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಮೃತಶಿಲೆಯ ಸಮಾಧಿಗಳು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹೌದೇನ್ರಿ? ಅಮೃತಶಿಲೆಯ ಸಮಾಧಿಗಳು ಎಲ್ಲಿದೆ? ನೆಕ್ಸ್ಟು, ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು ಏನು ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ನರಸಿಂಹ ಸ್ವಾಮಿ ಅನ್ನುವಂಥದ್ದು ನರಸಿಂಹ ಮೂರ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ವಿದ್ಯಾರ್ಥಿಗಳೇ, ಯಾವುದಾದ್ರೂ ಉತ್ತರಗಳು ನಿಮಗೆ ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮುಖಾಂತರ ಅದನ್ನು ತಿದ್ದಿ ನೋಡಿ. ವಿದ್ಯಾರ್ಥಿಗಳೇ, ಆಯಿತಾ, ನಿಮಗೆ ಕಾಲೇಜ್ ಲೆವೆಲ್ಲು 99% ಕ್ವಶನ್ ಪೇಪರ್ ಬರುತ್ತೆ. ಆಯಿತಾ, ಇಲ್ಲಿ ಕೊಟ್ಟಿರುವಂಥದ್ದು ಇದು ನನ್ನ ಮೇಲ್ ಐ ಡಿ ಸರ್. ನಿಮ್ಮ ಆನ್ಯುವಲ್ ಎಕ್ಸಾಮ್ ಆದ ತಕ್ಷಣ ದಯವಿಟ್ಟು ನನಗೆ ಕನ್ನಡ ಕ್ವಶನ್ ಪೇಪರು ಅಂತ ಅಲ್ಲ, ಎಲ್ಲ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆಗಳನ್ನು ಅವತ್ತಿಂದ ಅವತ್ತೇ ಒಂದು 5 ನಿಮಿಷ ತಗೋಬೋದು ಅಷ್ಟೇ, ಫೋಟೋ ಹೊಡೆದು ನನ್ನ ಮೇಲ್ ಐ ಡಿಗೆ ಕಳುಹಿಸಿ ಕೊಡಿ ಅಂತ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು. ಧನ್ಯವಾದಗಳು. ಈಗ ನಾವು ಕ್ವಶನ್ ನಂಬರ್ 7ಗೆ ಹೋಗೋಣ. ಭಾಳ ದೊಡ್ಡಕ್ಕಾಗಿದೆ. ಆಯಿತಾ, ನಮಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ಏನಿದು ನೆನಪಾಗುವುದು ಬಡತನ ಹಾಗೂ ಕನ್ನಡದ ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಾಂಸ್ಕೃತಿಕ ತುಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ಈ ಸಾಲುಗಳು ಏನನ್ನು ಸೂಚಿಸುತ್ತವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8. ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಚಾಚಿ ಯಾವ ರೂಪದಲ್ಲಿ ಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮುದುಕಿಯ ರೂಪದಲ್ಲಿ ಬರುತ್ತದೆ. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು ಅಂತ 9ನೆಯ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತದೆ. ಕೋವಿಗೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 10. ಕೈಯಿಂದ ಕೆಲಸ ಮಾಡುವುದರಿಂದ ಬುದ್ಧಿ ಬರ್ತದೆ, ಬೆವರು ಬರ್ತದೆ, ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋಣ ಜಾಣ ಎಂಬ ಬೋಳೆಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಶ್ರಮ ಸಂಸ್ಕೃತಿಯ ಮಹತ್ವ ಅನ್ನುವಂಥದ್ದು ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ನಾವು 10 MCQಸ್ಗಳನ್ನು ಮುಗಿಸಿದ್ದೇವೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೇವೆ. ಬನ್ನಿ, ಈಗ ಕ್ವಶನ್ ನಂಬರ್ 11 ನೋಡೋಣ. ಶಾಸ್ತ್ರಿ ಮಾಸ್ತರರ ಹೆಂಡತಿ ಹೆಸರು ಡ್ಯಾಶ್ ಅಂತ ಇದೆ. 99% ನಿಮ್ಮ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡುತ್ತಿರುವಂಥದ್ದು. ಯಾವುದೇ ರೀತಿಯಾದಂತಹ ಏನಂತೀರ ಡೌಟ್ ಇಟ್ಕೊಬಿಡಿ.
ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರು ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಏನ್ರಿ ಅಂಬವ್ವ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 12. ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದಕ್ಕೆ ಸರಿಯಾದ ಉತ್ತರ DCM ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಏನಿದು ರಕ್ಷಾಖಂಡಕವು ಡ್ಯಾಶ್ ಕೈಗಳಿಂದ ಕೆಳಗೆ ಬಿದ್ದಿತು ಅಂತ ಇದೆ. ಭರತ ಕೈಗಳಿಂದ ಕೆಳಗೆ ಬಿದ್ದಿತು. ಇದು ಕೂಡ ರಿಪೀಟೆಡ್ ಆಗಿರುವಂಥ ಕ್ವಶನ್ನು. ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು, ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು ಅನ್ನುವಂಥದ್ದು ರೈಟ್ ಆನ್ಸರ್. ಮಹೇಂದ್ರನು ಡ್ಯಾಶ್ವನ್ನು ಕೈಗೊಂಡಿದ್ದನು. ಇದಕ್ಕೆ ವ್ಯಾಘ್ರ ಯಜ್ಞ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬನ್ನಿ ಈಗ ನಾವು ಹೊಂದಿಸಿ ಬರೆಯಿರಿಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಮೊದಲು ನಿಮ್ಮ ಗ್ಲೋಸರಿ ಪಾರ್ಟ್ ಇದೆ ಅಲ್ವಾ, ಅಂದರೆ ಕಂಟೆಂಟ್ ಪಾರ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೇಜು, ಅದನ್ನು ಗಟ್ಟು ಹೊಡೆದು ಬಿಡಬೇಕು. ಅಲ್ಲಿಂದನೇ 3 ಮಾರ್ಕ್ಸಿಗೆ ಮ್ಯಾಚ್ ಆಫ್ ಫಾಲೋಯಿಂಗಿಗೆ ಬರುತ್ತೆ. ಆಯಿತಾ? ಬನ್ನಿ ಹೊಂದಿಸಿ ಬರೆಯಿರಿನಲ್ಲಿ ನೋಡೋದಾದರೆ ಮಗು ಮತ್ತು ಹಣ್ಣು ಅಂತ ಇದೆ, ಹಣ್ಣುಗಳು ಅಂತ. ಇದಕ್ಕೆ ಸರಿಯಾದ ಉತ್ತರ ಮಳೆ ಬಿದ್ದ ನೆಲದಲ್ಲಿ ಅಂತ. ಮತ್ತೆ ಸೂರ್ಯ ಬರುತ್ತಾನೆ, ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ ಅಂತ. ಸುನಾಮಿಯ ಹಾಡು. ಇದಕ್ಕೆ ಸರಿಯಾದ ಉತ್ತರ ಡಾಕ್ಟರ್ HL ಪುಷ್ಪ ಅನ್ನುವಂಥದ್ದು ಸರಿಯಾದ ಉತ್ತರ. ಹೊಲಿಗೆ ಯಂತ್ರದ ಅಮ್ಮಿ. ಇದಕ್ಕೆ ಸರಿಯಾದ ಉತ್ತರ ಜಂಗಮ ಫಕೀರನ ಜೋಳಿಗೆ. ಜೀವಕ್ಕೆ ಇಂಧನ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನು ಹೇಳ್ತೀರಾ ನೋಡೋಣ. ಜೈವಿಕ ಇಂಧನ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ, ಆಪ್ಷನ್ 2 ಅದಕ್ಕೆ. ಈಗ ನಾವು ವಿದ್ಯಾರ್ಥಿಗಳೇ ಪಾರ್ಟ್ ಎ ಕಂಪ್ಲೀಟಾಗಿ ಮುಕ್ತಾಯ ಆಯಿತು. ಪಾರ್ಟ್ ಎ ಅಂದರೆ 10 MCQಸ್ಗಳು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಚ್ ದ ಫಾಲೋಯಿಂಗ್, ಟೋಟಲ್ 20 ಅಂಕಗಳು ಕಂಪ್ಲೀಟ್ ಆಯಿತು. ಆಯಿತಾ? ಈಗ ನಾವು ಪಾರ್ಟ್ ಬಿನಿಗೆ ಬಂದಿದ್ದೇವೆ. ಪಾರ್ಟ್ ಬಿನಲ್ಲಿ ನಾವು 2 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ ಹಾಗೂ ದೀರ್ಘಗದ್ಯದಿಂದ ನೋಡಬಹುದು. ಈಗ ಮೊದಲನೆಯ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ. ಅಲ್ಲಮ್ಮ ಒಂದು ಬೊಗಸೆ ನೀರು ಮತ್ತು ಹಸಿದಾಗ ಒಂದು ತುತ್ತು ಅನ್ನ ನೀಡುವುದರಿಂದ ನಾ ದೇವ ಎಂದು ಹೇಳುತ್ತಾನೆ. ಮಾದೇವನ ಶಿಶು ಮಕ್ಕಳ ಹೆಸರುಗಳು ಏನು ಅಂತ ಇಲ್ಲಿ ಕೇಳಿದ್ದಾರೆ. ಅವರ ಹೆಸರುಗಳು ಕಾರಯ್ಯ, ಬಿಲ್ಲಯ್ಯ ಮತ್ತು ಬ್ಯಾಡರ ಕನ್ನಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರಗಳು ಆಗಿರ್ತವೆ. ರಾಕ್ಷಸಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಕ್ವಶನ್ ನಂಬರ್ 19. ರಕ್ತಪಾನ ಮತ್ತು ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರವಧೆಗೆ ನಿಂತ ಜಮದಾಗ್ನಿಯಂತೆ ಕೆರಳಿ ನಿಂತು ಏನಂತೀರ ತಗೊಳ್ಳು ಗಂಡು ಗೂಡಲಿ ಇಟ್ಟು ಜನತೆ ಹೆಜ್ಜೆ ಇಡಬೇಕು ಎಂದು ಹೇಳಿದ್ದಾರೆ. ಕ್ವಶನ್ ನಂಬರ್ 20. ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗ ಹೇಳುತ್ತದೆ. ನೋಡು ವಿದ್ಯಾರ್ಥಿಗಳೇ, ನಾನು ಹೀಗೆ ಓದ್ಕೊತ ಹೋದರೆ ಒಂದು 40ರಿಂದ 50 ನಿಮಿಷ ಆಗ್ಬಿಡುತ್ತೆ. ನಿಮಗೆ ಸಂಪೂರ್ಣವಾಗಿ ಕೀ ಆನ್ಸರ್ ಕೂಡ ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ತಾವುಗಳು ನೋಡ್ಬೋದು ಪಾರ್ಟ್ ಎ ಸಂಪೂರ್ಣವಾದ ಕೀ ಆನ್ಸರ್ಗಳು ಕಾಣ್ತಾ ಇದ್ದಾವ. ಎಸ್. ನಂತರದಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಿನ ಸಂಪೂರ್ಣವಾದ ಕೀ ಆನ್ಸರ್ಗಳು, ನಂತರದಲ್ಲಿ ಹೊಂದಿಸಿ ಬರೆಯಿರಿ ಸಂಪೂರ್ಣವಾದ ಕೀ ಆನ್ಸರ್ಗಳು, ಹಾಗೂ ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳು. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಸರ್ ನಮಗೆ ಸ್ಪೆಲ್ಲಿಂಗ್ ತಪ್ಪಾಗ್ತವೆ, ಸ್ವಲ್ಪ ಬರ್ಕೊಂಬಿಡ್ತೀವಿ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಆನ್ಸರ್ ಕೂಡ ನಾವು ಡಿಸ್ಪ್ಲೇಯನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ. ಇದರ ಜೊತೆಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಏನಂತೀರ, ನಾನು ಹೇಳಿದ್ನಲ್ವ ಪಾರ್ಟ್ ಬಿನಲ್ಲಿ ನಿಮಗೆ ಮೊದಲು ಪಾರ್ಟ್ ಬಿನಲ್ಲಿ ಎ ಭಾಗ ಪದ್ಯ ಭಾಗದಿಂದ ಇರುತ್ತೆ, ಬಿ ಭಾಗ ಏನಂತೀರ ತಗೊಳ್ಳು ಗದ್ಯ ಭಾಗದಿಂದ ಬಂದಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಸರ್ ಪ್ರಶ್ನೆಗಳೇ ಕಾಣ್ತಾ ಇಲ್ಲ, ಅಯ್ಯೋ ದೇವರೇ, ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇದ್ದಾವಲ್ವ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ 24ವರೆಗೂ ಇಲ್ಲಿ ಆನ್ಸರ್ ಸಿಗ್ತಾ. ಕ್ವಶನ್ ನಂಬರ್ 21, 22, 23, 24 ಪ್ರಶ್ನೆಗಳು ಇಲ್ಲೇ ಇದ್ದಾವೆ. ಆಯಿತಾ? ಯಾವ ಕಾರಣಗಳಿಂದಾಗಿ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಯಿತು ಅಂತ ಇದೆ. ರಂಗರಾವ್ ತಮ್ಮ ಊ-ಈ-ಲಿ-ನಲ್ಲಿ ಏನು ಬರೆದಿದ್ದರು? ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು? ಹೌದಲ್ವಾ? ಇದಕ್ಕೆಲ್ಲ ಉತ್ತರಗಳು ಇಲ್ಲೇ ಇದ್ದಾವೆ ವಿದ್ಯಾರ್ಥಿಗಳೇ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ಕೂಡ ಕಾಣ್ತಾ ಇದೆ ಅಲ್ವಾ? ಎಸ್. ಉದ್ದೇಶ ಇಷ್ಟೇ ಕಣ್ರೋ, ಬರೆದು ಚೆನ್ನಾಗಿ ಒಳ್ಳೆ ಅಂಕಗಳನ್ನು ತೆಗೆದು ತಂದೆ ತಾಯಿಗಳಿಗೆ ಸಂತೋಷವನ್ನು ಕೊಡಲಿ ಅಂತ. ಇಫ್ ಯುವರ್ ಪೇರೆಂಟ್ಸ್ ಆರ್ ಹ್ಯಾಪಿ, ಗಾಡ್ ವಿಲ್ ಬಿ ಮೋರ್ ಹ್ಯಾಪಿ.
ನಿಮ್ಮ ತಂದೆ ತಾಯಿಗಳು ನಿಮ್ಮಿಂದ ಖುಷಿ ಇದ್ದರೆ ಆಯಿತಾ, ನಿಮ್ಮ ದೇವರು ನಿಮ್ಮಿಂದ ಸಂತೋಷವಾಗಿದ್ದಾನೆ ಅಂತ ಅರ್ಥ. ಪಾರ್ಟ್ ಸಿಯನ್ನು ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 29. ಈಗ ಕ್ವಶನ್ ನಂಬರ್ 29 ಕೂಡ ಅಷ್ಟೇ, ನಾನು ನಿಮ್ಗೆ ಹೇಳಿದೆ. ಈಗ ಮತ್ತೆ ಪದ್ಯ ಭಾಗದಿಂದ 3 ಅಂಕದ ಪ್ರಶ್ನೆಗಳು ಏನಿದ್ದಾವೆ ಪಾರ್ಟ್ ಸಿನಲ್ಲಿ ಅಂತ ನೋಡೋಣ. ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ. ನೋಡಿ, 3 ಮೇನ್ ಕ್ವಶನ್ ಸೇಮ್ ಇದೆ. ಯಾವುದಾದ್ರೂ ಒಂದು ವಾಕ್ಯವನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ, ಯಾವುದಾದ್ರೂ ಒಂದು ವಾಕ್ಯವನ್ನು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಇದರ್ಥವೇನು? 2 ಪದ್ಯ ಭಾಗದಿಂದ ಬರೀಬೇಕು, ಒಂದು ಗದ್ಯ ಭಾಗದಿಂದ, ಒಂದು ದೀರ್ಘ ಗದ್ಯದಿಂದ ಬರೆಯುವಂತಹ ಈ ಎಲ್ಲ ಮೇನ್ ಕ್ವಶನು ಸೇಮ್ ಆಗಿರುತ್ತೆ. ಈಗ ನಾವು ಏನು ಸರ್ ಕೀ ಆನ್ಸರ್ ಇದೇ ವಿಡಿಯೋದಲ್ಲಿ ಕೊಟ್ಟುಬಿಡ್ತೀನಿ ಕಣ್ರೋ, ಟೆನ್ಷನ್ ತಗೋಬೇಡಿ. ನಾನು ಇರೋವರೆಗೂ ಪ್ರತಿಯೊಂದು ಸಬ್ಜೆಕ್ಟಿನ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಸಂಪೂರ್ಣವಾದ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ಏನು ಟೆನ್ಷನ್ ತಗೋಬೇಡಿ. ಯಾರಿಗಾದರೂ ತೊಂದರೆ ಇದ್ದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ತಿಳಿಸಿ. ನೋಡ್ರಪ್ಪ, ಇದು ಕೂಡ PDF ಕಾಪಿ ನಿಮಗೆ ಅವೈಲೇಬಲ್ ಆಗುತ್ತೆ. ಯಾವಾಗತ್ತೆ ಅಂತ ಹೇಳಿದರೆ, ನಾನು ಹೇಳಿದ್ನಲ್ವ, ಪ್ರತಿಯೊಂದು ವಿಡಿಯೋ 1K ದಾಟಿದೆ ಅಂದರೆ ಆ ವಿಡಿಯೋ ಕೆಳಗಡೆ ನಿಮಗೆ ಉಚಿತವಾಗಿ PDF ಕಾಪಿ ಅವೈಲೇಬಲ್ ಇರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ಹಾಗಾಗಿ ಆದಷ್ಟು ಬೇಗ ವಿಡಿಯೋಸ್ಗಳನ್ನು ಶೇರ್ ಮಾಡಿದರೆ 10-15 ನಿಮಿಷದಲ್ಲಿ 1K ಆಗಿ ಇರುತ್ತೆ ರೀ. 1,40,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ, 48,000. ನಾನು ಕೇಳ್ತಾ ಇರೋದು ಕೇವಲ 1,000 ಜನ ನೋಡಾದ ತಕ್ಷಣ ನಿಮಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಕ್ವಶನ್ ಪೇಪರು ಜೊತೆಗೆ ಕೀ ಆನ್ಸರು ಸಂಪೂರ್ಣವಾಗಿ ಲಭ್ಯ ಆಗಿರುತ್ತೆ. ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ನೋಡಿ, ನಿಮಗೆಲ್ಲರಿಗೂ ಕೂಡ ಈಗ ಸಂದರ್ಭದೊಡನೆ ವಿವರಿಸಿ ಇದೆ ಅಲ್ವಾ, ಆಯಿತಾ? ನೋಡ್ರೋ, ಇದನ್ನು ಗಟ್ಟು ಹೊಡೆದುಬಿಡಬೇಕು. ಆಯ್ಕೆ: ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಭಾರತ ಎಂಬ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ. ಆಯ್ಕೆ, ಸಂದರ್ಭ ಎರಡೂ ಕೂಡ ಗಟ್ಟು ಹೊಡೆದ್ರೆ 2 ಮಾರ್ಕ್ಸ್ ಅಲ್ಲೇ ಕೊಟ್ಟುಬಿಡ್ತಾರೆ, ನೆನಪಲ್ಲಿ ಇಟ್ಕೊಳ್ಳಿ, ಆಯಿತಾ? ನೋಡಿ, ಇವೆಲ್ಲವೂ ಕೂಡ ಅವೇ ಆನ್ಸರ್ಸ್ಗಳು. ಯಾವುದೋ ಸಂದರ್ಭದೊಡನೆ ವಿವರಿಸಿ ಅಂತ ಇದೆ ಅಲ್ವಾ, ನಿಮ್ಮ ಪದ್ಯ ಭಾಗದಿಂದ, ಗದ್ಯ ಭಾಗದಿಂದ ಹಾಗೂ ನಿಮ್ಮ ಏನಂತೀರ ದೀರ್ಘ ಗದ್ಯದಿಂದ ಎಲ್ಲವೂ ಕೂಡ ಇದರಲ್ಲೇ ಕವರ್ ಆಯಿತು. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸ್ವಲ್ಪ ಲಾಂಗ್ ಆನ್ಸರ್ಸ್ ಕಡೆಗೆ ಹೋಗೋಣ. 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳಲ್ಲಿ ದುರ್ಯೋಧನನ ಒಂದು, ರತ್ನದ ಒಂದು, ಚೋಳರಾಜನ ಮಾದರಚನೆಯ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಲ್ಲೇ ಇದೆ ಕಣ್ರೋ, ಟೆನ್ಷನ್ ತಗೋಬೇಡಿ. ನೋಡಿರಿ, ಇಲ್ಲಿ ಕ್ವಶನ್ ನಂಬರ್ 39ವರೆಗೂ ಕೀ ಆನ್ಸರ್ ಕೊಟ್ಟೆ. ಈಗ ಕ್ವಶನ್ ನಂಬರ್ 41ನಿಂದ ನೋಡಿ, ಯಾವುದಾದ್ರೂ ಒಂದು 4 ಅಂಕದ ಪ್ರಶ್ನೆಗಳು, 2 ಪ್ರಶ್ನೆಗಳಿರ್ತವೆ, ಯಾವುದಾದ್ರೂ ಒಂದು ಬರೀಬೇಕು. ಈಗ ನಾವು ಸ್ವಲ್ಪ ಗ್ರಾಮರ್ ಕಲಿಯೋಣ ಕಣ್ರೋ, ಆಯಿತಾ? ಬನ್ನಿ, ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತೀನಿ, ಏನು ಟೆನ್ಷನ್ ತಗೋಬೇಡಿ. ಕಾಳೊರಗ ಅಂತ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದ್ರೂ ಆಯಿತಾ ಸೂಚನಾನುಗುಣವಾಗಿ ಬರೆಯಿರಿ ಅಂತ ಇದೆ. ಏನಿದು? ಬಿಡಿಸಿ ಬರೆಯಿರಿ ಅಂತ. ಇದನ್ನು ನಾವು ಕಾಳ ಪ್ಲಸ್ ಉರಗ ಅಂತ ಬರೆದ್ರೆ ಮುಗೀತು. ನೋಡಿ, ಇಳಿಸಬೇಕು, ಆಯಿತಾ? ಕಾಳ ಪ್ಲಸ್ ಉರಗ ಅಂತ ಬರೆದ್ರೆ ಆನ್ಸರ್ ರೆಡಿ. ರಸಾನುಭವ ಅಂತ ಇದೆ. ಇದನ್ನು ನೀವು ರಸ ಪ್ಲಸ್ ಅನುಭವ ಅಂತ ಬರೆದ್ರೆ ಆನ್ಸರ್ ರೆಡಿ. ಮಹಾತ್ಮ ಅಂತ ಇದೆ. ಮಹಾ ಇಳಿಸಬೇಕು, ಆಯಿತಾ? ಕರೆಕ್ಟಾಗಿದೆ. ತ್ಮ ತೆಗೆದು ಪ್ಲಸ್ ಅಂತ ಹಾಕಿ ಇಲ್ಲಿ ದೊಡ್ಡ ಆ ಬರೆದು ತ್ಮ ಅಂತ ಇದೆ ಅಲ್ವಾ, ಅದನ್ನೇ ಕಾಪಿ ಮಾಡಿ ಬರೆದ್ರೆ ಮುಗೀತು. ಮಹಾ ಪ್ಲಸ್ ಆತ್ಮ ಅಂತ. ಈ ಕೆಳಗಿನ 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಅಂತ ಇದೆ. ಅರಸು ಅಂತ ಇದೆ. ಅರಸು ಅಂದರೆ ಒಬ್ಬ ರಾಜ ಕೂಡ ಹೌದು, ಅಥವಾ ಹುಡುಕು ಕೂಡ ಅಂತ ಹೌದಾಗಿರುತ್ತೆ. ಮೋರಿ ಅಂತ ಇದೆ. ಮೋರಿ ಅಂತ ಹೇಳಿದರೆ ಚರಂಡಿ ಕೂಡ ಹೌದು. ಮೋರಿ ಅಂದರೆ ವಾಲಗ ಅಂತಲೂ ಕೂಡ ಹೌದು. ಕಲ್ಯಾಣ ಅಂತ ಇದೆ. ಕಲ್ಯಾಣ ಅಂದರೆ ಮದುವೆ ಅಂತಲೂ ಕೂಡ ಹೌದು. ಕಲ್ಯಾಣ ಮಂಟಪ ಹೌದಲ್ವಾ. ನೆಕ್ಸ್ಟ್, ಶುಭ ಕಾರ್ಯ ಅಂತಲೂ ಕೂಡ ಹೌದು. ಕ್ವಶನ್ ನಂಬರ್ 47. ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪವನ್ನು ಬರೆಯಿರಿ. ನಿತ್ಯ ಅಂತ ಇದೆ. ನಿತ್ಯಗೆ ನಿಚ್ಚ ಅಂತ ಬರಿಬೇಕು. ಚಮಚ ಚ, ಆಯಿತಾ? ಅಮೃತ ಅಂತ ಇದೆ. ಇದಕ್ಕೆ ಅಮರ್ದು ಅಂತ ಬರಿಬೇಕು. ಆ ಬರ್ದು, ಮಾ ಬರ್ದು, ದು ಬರ್ದು, ಅದಕ್ಕೆ ಅರ್ಕಾವತ್ ಕೊಡಬೇಕು. ಶಿಶು ಅಂತ ಇದೆ. ಇದಕ್ಕೆ ಸು ಅನ್ನುವಂಥದ್ದು ಸರಿಯಾದ ಉತ್ತರ, ಆಯಿತಾ? ಈ ಕೆಳಗಿನ 2 ಪದಗಳ ವಿರುದ್ಧ ಪದವನ್ನು ಬರೆಯಿರಿ. ಆಪೋಸಿಟ್ ವರ್ಡ್ಸನ್ನು ಕೇಳಿದ್ದಾರೆ. ಅಡಿಪಾಯ ಅಂತ ಇದೆ. ಎಲ್ಲಿ ಅಡಂಬರ ಅಂತ ಇದೆ. ಆಡಂಬರಗೆ ನಿರಾಡಂಬರ ಅಂತ ಬರೆದ್ರೆ ಮುಗೀತು. ನಿರಾಡಂಬರ, ಆಯಿತಾ? ಡಂಬರ ಹಾಗೆ ಇರಲಿ, ಆ ತೆಗೆದು ನಿರಾ ಅಂತ ಬರೀಬೇಕು. ರಾ ಇಳಿಸ್ಬೇಕು. ನಿರಾ ಅಂತ ಬರೆದು ಆ ತೆಗೆದುಬಿಟ್ರೆ ಮುಗೀತು. ಟೊಳ್ಳು ಅಂತ ಇದೆ. ಗಟ್ಟಿ ಅಂತ ಬರೀಬೇಕು. ನೆನ್ನೆನೂ ಕೂಡ ಇದು ಪ್ರಶ್ನೆಗಳು. ಲೌಕಿಕ ಅಂತ ಇದೆ. ಇದನ್ನು ನೀವು ಅಲೌಕಿಕ ಅಂತ ಬರೀಬೇಕು. ಅಲೌಕಿಕ. ನೆಕ್ಸ್ಟ್, ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಅಡಿಪಾಯ ಅಂತ ಇದೆ. ಮನೆ ಕಟ್ಟುವಾಗ ಅಡಿಪಾಯ ಬಹಳ ಮುಖ್ಯವಾಗಿರುತ್ತದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್?
ಮುಗಿಬೀಳು ಅಂತ ಒಂದು ಪ್ರಶ್ನೆ ಇದೆ. ಜಾತ್ರೆಯಲ್ಲಿ ಜನರು ಮುಗಿಬೀಳುತ್ತಾರೆ. ಕ್ಲಿಯರ್. ಯಾವುದಾದ್ರೂ ಕಡಿಮೆ ದರದಲ್ಲಿ ಮಾರುವವರ ಹತ್ರ ಜನರು ಮುಗಿಬೀಳುತ್ತಾರೆ. ನೆಕ್ಸ್ಟ್ ಏನಂತೀರ, ಛತ್ರಗಳಲ್ಲಿ, ಮದುವೆ ಊಟಗಳಲ್ಲಿ ಜನರು ಮುಗಿಬೀಳುತ್ತಾರೆ. ನೆಕ್ಸ್ಟ್ ಮುಖವಾಡ ಅಂತ ಇದೆ. ಪ್ರತಿಯೊಬ್ಬ ಮನುಷ್ಯನು ಮುಖವಾಡ ಹಾಕಿಕೊಂಡೇ ಬದುಕುತ್ತಾನೆ. ಹೌದಲ್ವಾ? ಕಳ್ಳರು ಸದಾ ಮುಖವಾಡ ಹಾಕಿಕೊಂಡೇ ಬದುಕುತ್ತಾರೆ. ಸುಳ್ಳು ಹೇಳುವವರು ಸದಾ ಮುಖವಾಡವನ್ನು ಹಾಕಿಕೊಂಡು ಬದುಕುತ್ತಾರೆ. ನೆಕ್ಸ್ಟ್ ಯಾವುದಾದ್ರೂ ಎರಡು ಅನ್ಯದೇಶೀಯ ಪದಗಳನ್ನು ಬರೆಯಿರಿ. ಅದೇ ಎಲ್ಲ ಎಕ್ಸಾಮಲ್ಲೂ ಇದು ಕೇಳ್ತಾರೆ ಕಣೋ, ಆಯಿತಾ? ಕಾರ್ ಅಂತ ನೆನ್ಪಿಟ್ಕೊಳ್ಳಿ, ಮೊಬೈಲ್ ಅಂತ ನೆನ್ಪಿಟ್ಕೊಳ್ಳಿ, ಎರಡೆರಡು ಬರೆಯುತ್ತಾನೆ. ಅದನ್ನೇ ಬರೆದ್ರೆ ಬಂದರೆ ಮುಗೀತು. ಬರಿತೀರ ನೀವು, ಸ್ಪೆಲ್ಲಿಂಗ್ ತಪ್ಪಾಗಿರ್ತವೆ, ಅದನ್ನು ಸರಿಯಾಗಿ ಬರೀರಿ. ನೋಡಿ ವಿದ್ಯಾರ್ಥಿಗಳೇ, ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಮೂಢನಂಬಿಕೆಗಳ ಸಮಾಜದ ಮೇಲೆ ಆಗುವ ಪರಿಣಾಮಗಳು, ಎಫೆಕ್ಟ್ ಆಫ್ ಏನಿದು ಸೂಪರ್ಸ್ಟಿಷಿಯಸ್ ಥಿಂಗ್, ಆಯಿತಾ, ಆನ್ ದಿ ಸೊಸೈಟಿ ಅಂತ. ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಆನ್ ಏನಿದು ಇಂಪ್ರೂವಿಂಗ್ ನಾಲೆಡ್ಜ್, ಆಯಿತಾ? ಏನು ಕೊಟ್ಟಿದ್ದಾರೆ ನೋಡಿ. 2 ಪತ್ರಗಳನ್ನು ಕೊಡಲಾಗಿದೆ. ಒಂದು ಇನ್ಫಾರ್ಮಲ್ ಇದೆ, ಒಂದು ಫಾರ್ಮಲ್ ಲೆಟರ್ ಇದೆ. ಯಾವುದಾದ್ರೂ ಒಂದನ್ನು ಬರೀರಿ ಅಂತ. ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ನಮಗೆ ಕಳಿಸ್ಕೊಡ್ತೀರಾ ಅಂತ ಅಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ನೋಡ್ರಪ್ಪ, ನಿಮಗೆ ಎಲ್ಲ 4 ಅಂಕದ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳು ಇಲ್ಲೇ ಇದ್ದಾವೆ ಇದೇ ಒಂದು ವಿಡಿಯೋದಲ್ಲಿ, ಆಯಿತಾ? ತಾವುಗಳು ಇದನ್ನು ಯುಟಿಲೈಸ್ ಮಾಡಿಕೊಳ್ಬೋದು. ಸ್ವಲ್ಪ ಕಾಣಲಿ ಯಾವ ಪ್ರಶ್ನೆಗೆ ಉತ್ತರ ಅಂತ. ಕಾಣ್ತಾ ಇದೆಯಾ? ಇಲ್ಲ, ಕಾಣುತ್ತೀನಿ ಮೇಲೆ, ಹೌದಲ್ವಾ? ಈ ಕೆಳಗಿನ ಯಾವುದಾದ್ರೂ ಒಂದು ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಬರೆಯಿರಿ. 4 ಅಂಕದ ಪ್ರಶ್ನೆಗಳು. ಬನ್ನಿ. ಇದಾದಮೇಲೆ ನೋಡಿ, ಗ್ರಾಮರ್ ಕೂಡ ಇಲ್ಲೇ ಇದೆ ಸರ್, ಏನು ಟೆನ್ಷನ್ ತಗೋಬೇಡಿ, ಎಲ್ಲದೂ ಕೂಡ ರೆಡಿ ಇದೆ ಕಣ್ರೋ. ನಿಮ್ಮ ಪ್ರೀತಿ ಬೇಕಷ್ಟೇ, ಮತ್ತೇನು ಬೇಡ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಇಲ್ಲಿ ನಿಮ್ಮ ಪ್ರಬಂಧ ಕೂಡ ರೆಡಿ ಇದೆ. ಪ್ರಬಂಧ ಬರೆಯುವಾಗ ನೆನಪಿರಲಿ, ಇಂಟ್ರೊಡಕ್ಷನ್ ಪಾರ್ಟ್ ಇರಲೇಬೇಕು. ಆ ಇಂಟ್ರೊಡಕ್ಷನ್ ಪಾರ್ಟನ್ನು ನಾವು ಕನ್ನಡದಲ್ಲಿ ಪೀಠಿಕೆ ಅಂತ ಕರೆಯುತ್ತೇವೆ. ವಿಷಯದ ಬೆಳವಣಿಗೆ ಅಂದರೆ ಬಾಡಿ ಅಂತ. ಬಾಡಿ ಹೊಟ್ಟೆ ಬೆಳೆಸ್ತೀವಲ್ವ, ಹಂಗೆ ಈ ವಿಷಯದ ಬೆಳವಣಿಗೆ ಕೂಡ ಚೆನ್ನಾಗಿ ಬೆಳಿಬೇಕು. ಉಂಡು ಹಾಗೆ ಬರೆದು ಪುಸ್ತಕದಲ್ಲಿ ಪೇಜನ್ನು ತುಂಬಿಸ್ತಾ ಇರಬೇಕು. ಅಟ್ಲೀಸ್ಟ್ 1 ಪೇಜ್ ಅಂತೂ ಬರೀಲೇಬೇಕು ತಮ್ಮ, ಆಯಿತಾ? ಇಲ್ಲಿ ಮೆರಿಟ್ಸು ಡಿಮೆರಿಟ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ತಾವುಗಳು ಬರಿಬೇಕಾಗಿರುತ್ತೆ. ಕಲಿಕೆಯ ಭಾಷೆಯಲ್ಲಾಗುವ ಆಯಿತಾ ಉಪಸಂಹಾರ ಕೂಡ ಇದರಲ್ಲೇ ಇದೆ. ಅಂದರೆ ಉಪಸಂಹಾರ ಅಂದರೆ ನಾವು ಕನ್ಕ್ಲೂಷನ್ ಅಂತ ಕರಿತೇವೆ. ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ ಅಂತ ಇದೆ, ಇದನ್ನು ಕೂಡ ತಾವುಗಳು ನೋಡ್ಕೊಳ್ಳಿ. ಕೆಲವೊಮ್ಮೆ ಏನಾದರೂ ಮಿಸ್ಮ್ಯಾಚ್ ಆಗಿದರೆ ಶ್ರಮಿಸಬೇಕು. ಅರ್ಜೆಂಟೆಲ್ಲ ಆಗಿರ್ತವೆ. ಉದ್ದೇಶ ಭಾಳ ಬೇಗ ಕಂಪ್ಲೀಟ್ ಮಾಡೋಣ ಅಂತ ಅಷ್ಟೇ. ದ್ವಿತೀಯ PUCಯ ಕನ್ನಡ ಭಾಷಾ ಪುಸ್ತಕ, ಆಯಿತಾ? ನೋಡಿ ಏನಿದೆ, ವಿದ್ಯಾರ್ಥಿಗಳು ಗೊಂದಲ ಮಾಡಿಕೊಳ್ಳದೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಕನ್ನಡ, ಆಯಿತಾ? ನಿಮ್ಮ ಕಾಲೇಜಿನಲ್ಲಿ ಪಾಠ ಮಾಡುವ ಉಪನ್ಯಾಸಕರ ಮಾರ್ಗದರ್ಶನವನ್ನು ಪಡೆದು ಪರೀಕ್ಷೆಗಳನ್ನು ಬರೆಯಬೇಕು. ಜಾಸ್ತಿ ಯೂಟ್ಯೂಬ್ ನೋಡ್ಕೊಂಡು ಹಾಳಾಗಬೇಡಿ. ನಮ್ಮ ಮಾತುಗಳನ್ನು ಕೇಳಿ ಹಾಳಾಗಬೇಡಿ. ನಿಮ್ಮ ಶಿಕ್ಷಕರು ನಿಮಗೆ ಪಾಠ ಮಾಡುವವರ ಮಾತನ್ನು ಕೇಳಿ ಅವರು ಹೇಳಿದಂತೆ ಉತ್ತರಗಳನ್ನು ಬರೆಯಿರಿ. ಹೆಚ್ಚಿನ ಅಂಕಗಳನ್ನು ತಾವುಗಳು ಗಳಿಸುತ್ತೀರಾ. ಕ್ಲಿಯರ್? ದಿಸ್ ಈಸ್ ಲೆಟರ್ ಮೈ ಡಿಯರ್ ಚಿಲ್ಡ್ರನ್. ಮೊದಲು ಇನ್ಫಾರ್ಮಲಲ್ಲಿ ಡೇಟನ್ನು ಬರಿತೀವಿ, ಅದರ ಕೆಳಗಡೆ ಫ್ರಮ್ ಅಡ್ರೆಸ್ಸನ್ನು ಬರಿತೀವಿ. ನಂತರದಲ್ಲಿ ರೆಸ್ಪೆಕ್ಟೆಡ್ ಅಂದರೆ ರೆಸ್ಪೆಕ್ಟೆಡ್ ಅಲ್ಲ, ಡಿಯರ್ ಫ್ರೆಂಡ್, ಡಿಯರ್ ಫಾದರ್, ಈ ರೀತಿಯಾಗಿ ಬರಿತೀವಿ. ಯಾಕಂದರೆ ಇನ್ಫಾರ್ಮಲ್ ಲೆಟ್ರು ಎಲ್ಲೆಲ್ಲಿ ಏನೇನಿದೆ ನೋಡ್ಕೊಳ್ಳಿ. ಮುಗೀತಿಲ್ಲಿ ಇನ್ಫಾರ್ಮಲ್ ಲೆಟ್ರು ಈ ಕಡೆ ಬಂತು. ಈಗ ನಾವು ಫಾರ್ಮಲ್ ಲೆಟ್ರಿನ ಆನ್ಸರ್ ಕಡೆಗೆ ಹೋಗ್ತಾ ಇದ್ದೇವೆ, ಆಯಿತಾ? ಫಾರ್ಮಲ್ ಲೆಟ್ರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಇನ್ಫಾರ್ಮಲ್ ಲೆಟರಿನ ಲಾಸ್ಟ್ ಭಾಗ, ಕೊನೆಯ ಭಾಗ ಆಗಿರುತ್ತೆ, ಆಯಿತಾ? ನೋಡಿ, ಇದು ಇಲ್ಲಿಂದ ಫಾರ್ಮಲ್ ಲೆಟರು, ಫಾರ್ಮಲ್, ಆಯಿತಾ? ನಿಮ್ಗೆ 2 ಲೆಟ್ರ್ ಬರ್ತವೆ, ಒಂದು ಔಪಚಾರಿಕ, ಒಂದು ಅನೌಪಚಾರಿಕ ಅಂತ. ಹೀಗೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಧನ್ಯವಾದಗಳು.